ರಕ್ತದಾನ ಅಂದರೆ ಶ್ರೇಷ್ಠ ದಾನ. ಇತ್ತೀಚಿನ ರಾಜಕಾರಣಿಗಳ ಅಬ್ಬರ ಆಡಂಬರದ ಹುಟ್ಟುಹಬ್ಬದ ನಡುವೆ ಈ ಒಂದು ಯುವ ರಾಜಕಾರಣಿಗಳು ಅಂದರೆ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಂಜನ್ ಅವರ ನೇತೃತ್ವದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ತಮ್ಮ ನೆಚ್ಚಿನ ನಾಯಕ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಯಾಕಪ್ಪ ಈ ಕಾನ್ಸೆಪ್ಟ್ ಇವ್ರಿಗೆ ಬಂತು ಅಂತಂದರೆ ಯುವಕರನ್ನು ರಾಜಕಾರಣದಲ್ಲಿ ಮುಂದೆ ತಂದರೆ ಯಾವೆಲ್ಲ ಥಾಟ್ಗಳು ಹೊಡಿತವೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಕಾಣಿಸ್ತದೆ. ನೆಕ್ಸ್ಟ್ ಬನ್ನಿ ಯುವ ರಾಜಕಾರಣಿ ಅಂಜನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಯಾಕಾಗಿ ಇಂಥ ಒಂದು ಒಳ್ಳೆಯ ಯೋಚನೆ ಮಾಡಿದ್ದೀರಾ ಅಂತ. ಸರ್ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ, ಯಾಕಂದರೆ ಇಂಥ ಕಾನ್ಸೆಪ್ಟು ಬಹಳ ಕಡಿಮೆ. ಇನ್ನು ಹುಟ್ಟದಬ್ಬ ಅಂತ ಅಂದ ತಕ್ಷಣ ಪಟಾಕಿ, ಕೇಕು, ಅಬ್ಬರ ಆಡಂಬರದ ಪ್ರದರ್ಶನನೇ ಎಲ್ಲರೂ ಕೂಡ ನೀಡ್ತಾರೆ. ಸೊ ಇದೊಂದು ಸಮಾಜಕ್ಕೆ ಮಾದರಿ ಆಗುವಂಥ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ? ಖಂಡಿತ ಹರ್ಷದ್, ನೀವು ಹೇಳಿದ್ದು ಸತ್ಯವಾದ ಮಾತು. ಯಾಕಂತಂದರೆ ಈಗ ಇತ್ತಿನ ದಿನಗಳಲ್ಲಿ ಹುಟ್ಟುಹಬ್ಬ ಅನ್ನೋದು ಒಂದು ಆಚರಣೆಯಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ. ಅಂದರೆ ಪಟಾಕಿ ಹೊಡೆಯೋದಾಗಿರ್ಬೋದು, ಸೆಲೆಬ್ರೇಷನ್ ಅಂದರೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಏನಕ್ಕೆ ಈ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಅಂತಂದರೆ, ನಮ್ಮ ಸುತ್ತಮುತ್ತಲಿನ ನನ್ನ ಸ್ನೇಹಿತರುಗಳು ಒಂದು ಸಂಘ ಮಾಡೋಣ ಅಂಥೇಳಿ, ಅಭಿಮಾನಿ ಬಳಗದ ಸಂಘ ಮಾಡೋಣ, ಅದರಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮೂಡಿಸೋಣ ಅಂತ ಅಂದ್ಬಿಟ್ಟು ನನಗೆ ರಿಕ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸತನ್ನು ತರಬೇಕು ಅಂಥೇಳಿ ನೋಡ್ತಾ ಇರಬೇಕಾದ್ರೆ ನಮ್ಮ TB ಜಯಚಂದ್ರ ಸಾಹೇಬರು ಹುಟ್ಟುಹಬ್ಬ 29ನೇ ತಾರೀಕಿದೆ ಅಂಥೇಳಿ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಸಂಘ ಸ್ಥಾಪನೆಯಾಗಿ ಒಂದು ಹೊಸ ಕೆಲಸ ಇದರಿಂದನೇ ಸ್ಟಾರ್ಟ್ ಆಗಲಿ, ನಮ್ಮ ಸಾಹೇಬರು ಕಡೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಅಂದ್ಬಿಟ್ಟು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವಿವತ್ತು ರಕ್ತದಾನ ಶಿಬಿರ ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಒಂದು ಶಿಬಿರ ಮಾಡ್ತಾ ಇದ್ದೀವಿ. ಹರ್ಷದ್, ಎಷ್ಟು ಜನ ಬ್ಲಡ್ ಕೊಟ್ಟಿದ್ದಾರೆ ಈಗಾಗಲೇ? ಸದ್ಯಕ್ಕೆ ಈಗ ಸ್ಟಾರ್ಟ್ ಆಗಿ ಈಗ 3-4 ಜನ ಕೊಟ್ಟಿದ್ದಾರೆ. ಇನ್ನು ಸಂಜೆವರೆಗೂ ಇರುತ್ತೆ. ನನ್ನ ಪ್ರಕಾರ ಒಂದು 50ರಿಂದ ಒಂದು 30ರಿಂದ ಒಂದು 50 ಜನ ಆಗೋ ಸಾಧ್ಯತೆ ಇದೆ. ಇನ್ನು ಇದು ದೆಹಲಿ ವಿಶೇಷ ಪ್ರತಿನಿಧಿಗಳು ಸಿರಾ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ಬಹಳಷ್ಟು ಕಡೆ ಹುಟ್ಟುಹಬ್ಬದ ನಿಮಿತ್ತ ಏನಾದರೂ ಬೇರೆ ಬೇರೆ ಪ್ರೋಗ್ರಾಮ್ಗಳು ಇದ್ದಾವೆ. ಆ ಪ್ರೋಗ್ರಾಮ್ಗಳು ಇದ್ದಾವೆ. ಬಟ್ ಸಾಹೇಬ್ರೇ ಒಂದು ಕರೆ ಕೊಟ್ಟಿದ್ದಾರೆ, ನನ್ನ ಹುಟ್ಟುಹಬ್ಬ ಯಾರು ಆಡಂಬರವಾಗಿ ಆಚರಣೆ ಮಾಡಬೇಡಿ, ದುಂದು ವೆಚ್ಚ ಮಾಡಬೇಡಿ, ಯಾವುದಾದ್ರೂ ಸರ್ಕಾರಿ ಶಾಲೆಗೆ ಅಥವಾ ಈ ಥರ ಸಮಾಜಮುಖಿ ಕೆಲಸಗಳನ್ನು ಮಾಡಿರಿ ಅಂತ ಅಂದ್ಬಿಟ್ಟು ಒಂದು ಕರೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವಿವತ್ತು ಯಾವುದು ಆಡಂಬರ ಮಾಡದೇ ರೀತಿಯಲ್ಲಿ ಒಂದು ರಕ್ತದಾನ ಶಿಬಿರ ಮಾಡಿದ್ದೀವಿ. ಇನ್ನು ಹಲವಾರು ಕೆಲಸಗಳು ಮಾಡ್ತಾ ಇದ್ದಾರೆ. ನಾಳೆ ಪಟ್ನಾಯಕನಹಳ್ಳಿಯಲ್ಲಿ ನೇತ್ರ ಪರೀಕ್ಷಾ ಶಿಬಿರ ಮಾಡ್ತಾ ಇದ್ದಾರೆ. ಹಾಗೆ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ 2ನೇ ತಾರೀಕು ಶ್ರೀಮಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲೆಲ್ಲ ನೀವು ಭಾಗಿಯಾಗಿರ್ತೀರಾ? ಎಲ್ಲದರಲ್ಲೂ ಭಾಗಿಯಾಗ್ತೀವಿ. ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತೀವಿ. ಹರ್ಷದ್, ಇತ್ತೀಚಿನ ದಿನಗಳಲ್ಲಿ ರಕ್ತದಾನ ಶಿಬಿರ ಏರ್ಪಾಡು ಮಾಡಬೇಕು ಅಂತ ಅಂದರೆ ಭಾಳಷ್ಟು ಖರ್ಚಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಮೈಂಡಲ್ಲಿ. ಸೊ ನೋಡಿ, ಈಗ ವೆರಿ ಸಿಂಪಲ್ಲು. ಈ ರಕ್ತದಾನ ಪರೀಕ್ಷಾ ಕೇಂದ್ರದ ಇದು ತುಮಕೂರು ಘಟಕದವ್ರಿಗೆ ಒಂದು ಕರೆ ಮಾಡಿದ್ರೆ ಕೂಡ ಅವ್ರದ್ದೇ ವ್ಯಾನ್ ಅಲ್ಲಿ ಬರ್ತಾರೆ. ಇಲ್ಲಿ ಒಂದೇ ಏಕಕಾಲಕ್ಕೆ 2 ರೋಗಿಗಳು ರಕ್ತದಾನವನ್ನು ಮಾಡ್ಬೋದು ಆರಾಮಾಗಿ. ಸೊ ಒಳಗಡೆ ಹೇಗಿದೆ ಅನ್ನೋದ್ರ ಮಾಹಿತಿ ಕೂಡ ಪಡ್ಕೊಳ್ಳೋಣ. ಯಾರಿಗೂ ಪ್ರಚಾರ ಮಾಡಿಲ್ಲ, ಜಸ್ಟ್ ಫೋನ್ ಕಾಲ್ಸಲ್ಲಿ ಒಂದು ಸಿಂಪಲ್ ಆಗಿ ಪ್ರಾರಂಭ ಮಾಡೋಣ ಅಂಥೇಳಿ ಕ್ಯಾಂಪನ್ನು ಮಾಡಿದ್ವಿ. ನಡೀತಾ ಇದೆ. ಇಲ್ಲಿ 2 ರಕ್ತದಾನ ಕೊಡ್ತಾ ಇದ್ದಾರೆ. ನಮ್ಮ ಅಜಯ್, ವಿದ್ಯಾರ್ಥಿ ಘಟಕ ಅಜಯ್ ಅಂಥೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಂಜಣ್ಣನವರು ಹೊಸದಾಗಿ ಅವರ ಅಭಿಮಾನಿ ಸಂಘ ಮಾಡಿ ಒಂದು ಎಲ್ಲ ಸಾರ್ವಜನಿಕರ ಅನುಕೂಲ ಆಗಬೇಕಂತ, ನಮಗೆ ನೀರೆಲ್ಲ ಎಲ್ಲನೂ ಸಿಗುತ್ತೆ, ಬಟ್ ರಕ್ತ ಮಾತ್ರನೇ ಯಾವುದು ಎಲ್ಲೂ ಉತ್ಪತ್ತಿ ಆದ ಜನರಿಂದ ಮಾತ್ರ ಪಬ್ಲಿಕ್ಸೇ ಕೊಡಬೇಕು. ಹಂಗಾಗಿ ಅವರು ಒಂದು ಒಳ್ಳೆಯ ಪಾಸಿಟಿವ್ ವಿಷನ್ ಇಟ್ಕೊಂಡು ಈ ಒಂದು ಬ್ಲಡ್ ಕ್ಯಾಂಪೇನ್ ಅರೇಂಜ್ ಮಾಡಿದ್ರೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಎಲ್ಲರೂ ಯಾರ್ಯಾರು ಅದಕ್ಕೆ ಸಹಕಾರ ಕೊಟ್ಟಿದ್ರು ಅವರೆಲ್ಲರೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆಯದಾಗಿ. ಮೊದಲೆಲ್ಲ ಬ್ಲಡ್ ಕೊಟ್ಟಿದ್ರಾ? ಇಲ್ಲ ಸರ್, ಕೊಟ್ಟಿಲ್ಲ. ಫಸ್ಟ್ ಟೈಮ್ ಕೊಡ್ತಿರೋದು. ಯಾಕಾಗಿ ಇವತ್ತು? ಸರ್ ಖುಷಿ, ನನ್ನಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ. ಓಕೆ, ಇವತ್ತು ದೆಹಲಿ ವಿಶೇಷ ಪ್ರತಿನಿಧಿ ಜಯಚಂದ್ರ ಅವ್ರ ಹುಟ್ಟುಹಬ್ಬ. ಸೊ ಅರ್ಥಪೂರ್ಣವಾಗಿರುವಂಥ ದಿವಸ, ಅದರಲ್ಲಿ ಡೊನೇಟ್ ಮಾಡೋಕ್ಕೆ ಬಂದಿದ್ದೀರಾ. ಏನು ಅನಿಸ್ತದೆ? ಖುಷಿ ಆಗ್ತಾ ಇದೆ. ಬೇರೆಯವ್ರಿಗೆ ಏನು ಹೇಳ್ತೀರಾ? ನಿಮ್ಮ ವಿದ್ಯಾರ್ಥಿಗಳು ಇರ್ತಾರೆ, ನಿಮ್ಮ ಸ್ಟಾಫ್ಸ್ ಇರ್ತಾರೆ, ಬೇರೆಯವರು ಎಲ್ಲರೂ ಒಳ್ಳೆ ಆರೋಗ್ಯದಿಂದ ಬೇರೆಯವರಿಗೆ ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳ್ತಾರೆ. ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಯಾವುದೇ ರೀತಿ ಬೇರೆ ಬೇರೆ ಥರ ಆಚರಣೆ ಮಾಡಬೇಕು ಅಂದರೆ ಈ ಪಟಾಕಿ ಹೊಡಿಯೋದು, ಇಲ್ಲಾಂದರೆ ಈ ಥರ ಕೇಕ್ ಕಟ್ ಮಾಡೋದು, ಆ ಥರ ಎಲ್ಲ ಮಾಡೋ ಬದಲು ಈ ಥರ ಒಂದು ಸಿಂಪಲ್ ಆಗಿ ಇದು ಜನಸ್ನೇಹಿ ಕೆಲಸ ಆಗುತ್ತೆ. ಪ್ರತಿಯೊಬ್ಬರು ರಕ್ತದಾನ ಮಾಡೋದ್ರಿಂದ
ಬೇರೆ ಈಗ ಕಷ್ಟದಲ್ಲಿರುವಂಥ ರೋಗಿಗಳಿಗೆ ಅನುಕೂಲ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ಲ್ಯಾನ್ ಮಾಡಿದ್ವಿ. ಇದು ಸಕ್ಸಸ್ ಆಗ್ತಿದೆ ಅಷ್ಟೇ. ಈಗ ಬಹಳಷ್ಟು ಜನ ವೀಕ್ಷಕರು ನಮ್ಮ ಈ ಒಂದು ವಿಡಿಯೋ ನೋಡ್ತಾವ್ರೆ. ಸೊ ಅವ್ರಿಗೇನು ಕರೆ ಕೊಡ್ಬೋದು ನೀವು? ಸರ್, ಕರೆ ಅಂತ ಏನಿಲ್ಲ, ತಾವು ಕೂಡ ತಮ್ಮ ಹುಟ್ಟುಹಬ್ಬಗಳನ್ನು ಸಿಂಪಲ್ಲಾಗಿ ಆಚರಣೆ ಮಾಡಿ, ಜನಸ್ನೇಹಿ ಕೆಲಸಗಳನ್ನು ಮಾಡಿ, ಆಮೇಲೆ ಹಾಸ್ಪಿಟ್ಲ್ಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮೂಲಕ, ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಪುಸ್ತಕಗಳು ಪೆನ್ಗಳು ಕೊಡೋದ್ರ ಮೂಲಕ ಒಂದು ಒಳ್ಳೆ ಒಟ್ಟಿನಲ್ಲಿ ನಿಮ್ಮ ಹುಟ್ಟುಹಬ್ಬ ಒಂದು ಮಾದರಿಯಾಗಿ ಎಲ್ರಿಗೂ ಒಂದು ಆಚರಣೆ ಮಾಡೋ ಥರ, ಯಾರು ಕೇಕ್ ಕಟ್ ಮಾಡ್ಕೊಂಡಂಗೆ ಸಿಂಪಲ್ ಆಗಿ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಬರ್ತಡೇ ಮಾಡಿದ್ರೆ ಒಂದು ಅರ್ಥಪೂರ್ಣ ಬರ್ತಡೇ ಆಗುತ್ತೆ ಅಂತೇಳಿ ನನ್ನ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀನಿ. ರಕ್ತದಾನ ಶ್ರೇಷ್ಠದಾನ. ದಯವಿಟ್ಟು ಎಲ್ಲರೂ ಬಂದು ರಕ್ತದಾನ ಮಾಡಿ ಜೀವ ಉಳಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಬೇಡ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ. ಯಾಕಂದರೆ ಎಲ್ಲೋ ಒಂದೆರಡು ಜೀವಕ್ಕೆ ನಾವು ರಕ್ತ ಕೊಡೋ ಕಾರಣದಿಂದ ಜೀವ ಉಳಿಸೋ ರೀತಿ ಉಪಯೋಗ ಆಗುತ್ತೆ. ನಾವು ಇಲ್ಲೆಲ್ಲ ಈ ಸಂದರ್ಭದಲ್ಲಿ ನೋಡ್ಬೋದು, ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ಬ್ಲಡ್ ಇಲ್ಲ ಅಂದರೆ ತುಮಕೂರಿಗೆ ರೆಫರ್ ಮಾಡ್ತಾರೆ. ಆ ಸಮಯದಲ್ಲಿ ನಾವಿಲ್ಲಿ ಒಂದು ಬ್ಲಡ್ ಕೊಡೋದ್ರಿಂದ ಅಲ್ಲಿ ನಮಗೊಂದು ರೆಫರ್ ಮಾಡಿ ಬ್ಲಡ್ ಕೊಡ್ತಾರೆ. ಯಾಕಂದರೆ ಬೈ 1 get 1. ಈಗ ಏನಂದರೆ ಇದು ಚೈನ್ ಸರ್ಕಲ್ ಇದ್ದಂಗೆ, ನಾವು ರಕ್ತ ಕೊಟ್ಟರೆ ಇನ್ನು ರಕ್ತ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ. ಈ ಶುಭ ಸಂದರ್ಭದಲ್ಲಿ ನಮ್ಮ TB ಜಯಚಂದ್ರ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಈ ಬ್ಲಡ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ. ಏನಂದರೆ ನಮ್ಮ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾದ ಹುದ್ದೆ ಕೊಟ್ಟು, ಸಚಿವ ಸಂಪುಟ ದರ್ಜೆಯಲ್ಲಿ ಉನ್ನತವಾದ ಹುದ್ದೆ ಕೊಟ್ಟು, ಅಂದರೆ ಹಿರಿಯ ರಾಜಕಾರಣಿ ನಮ್ಮ TB ಜಯಚಂದ್ರ ಸಾಹೇಬರು ಬಂದ್ಬಿಟ್ಟು 47 ವರ್ಷದ ರಾಜಕಾರಣದಲ್ಲಿ ಹಿರಿಯರಿದ್ದಾರೆ. ಇವರಿಗೊಂದು ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಹಾಗೆ ಅವರಿಗೆ ಆಯುಷ್ಯ ಆರೋಗ್ಯ ಅತಿ ಹೆಚ್ಚಾಗಲಿ, ಇನ್ನೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಯೂತ್ ನೋಡ್ಬೋದು, ಎಲ್ಲ ಯುವಕರೆಲ್ಲ ಬಂದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಜನ್ಮದಿನದ ಸಂಭ್ರಮದಲ್ಲಿ ಇಂತಹ ಅರ್ಥಪೂರ್ಣವಾದ ಕೆಲಸವನ್ನು ಮಾಡಿ 4 ಜನಕ್ಕೆ ಒಳ್ಳೆಯದಾಗ್ತದೆ. ರಕ್ತದಾನ ಮಹಾದಾನ, ರಕ್ತದಾನ ಶ್ರೇಷ್ಠದಾನ ಎಂತೆಲ್ಲೋ ಕರೀತಾರೆ. ಆಕಸ್ಮಿಕವಾದಂಥ ಸಂದರ್ಭಗಳಲ್ಲಿ ಬ್ಲಡ್ ಸಿಗೋದಿಲ್ಲ, ತುಂಬ ಪಾಸಿಟಿವ್ ಇಲ್ಲ, ಈ ಗ್ರೂಪ್ ಇಲ್ಲ, ಈ ಗುಂಪಿಲ್ಲ ಅನ್ನೋದು ಸಹಜವಾಗಿ ನಾವು ಆಸ್ಪತ್ರೆಗಳಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ಬ್ಲಡ್ ಸ್ಟಾಕ್ ಆದ ಸಂದರ್ಭದಲ್ಲಿ ಎಲ್ಲ ರೀತಿಯ ಜನಗಳಿಗೆ ಒಂದು ರಕ್ತ ಸಿಗುವಂಥ ಕೆಲಸ ಆಗ್ತದೆ. ಸೊ ಇಂಥ ಕಾನ್ಸೆಪ್ಟ್ನ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ಅಂಜನ್ ಕುಮಾರ್ ಅವರು ಮಾಡಿದ್ದಾರೆ. ಇಂತಹ ಕಾನ್ಸೆಪ್ಟ್ಗಳನ್ನ ಎಲ್ಲರೂ ಕೂಡ ಆಚರಣೆ ಮಾಡಲಿ, ಸಂಭ್ರಮಾಚರಣೆಗಳಲ್ಲಿ ಇಂತಹ ಒಂದು ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸಗಳನ್ನ ಮಾಡಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.